ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ನಾಗವೇಣಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ಗೆ. ಇವತ್ತಿನ ವಿಶೇಷ ಏನಂದರೆ, ನಮ್ಮನೇಲಿ ಒಂದು ಹೂವು ಬಿಟ್ಟಿದೆ. ಆ ಹೂವು ಅದೃಷ್ಟದ ಹೂವೇ ಅಂತ ಹೇಳ್ಬೋದು. ಆ ಹೂವು ಯಾವುದು, ಹೇಗಿರುತ್ತೆ, ಯಾವಾಗ ಆ ಹೂವು ಬಿಡುತ್ತೆ ಅಂಥೇಳಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಬೆಳಗ್ಗೆನೇ ಎದ್ದು ಹೂಗಳನ್ನೆಲ್ಲ ಹರಿದು ಪೂಜೆಗೆ ಅಂಥೇಳಿ ಹೂವೆಲ್ಲ ಹರಿತಾ ಇದ್ದೆ. ಹೂವೆಲ್ಲ ಹರಿದು ಟೀ ಎಲ್ಲ ಕುಡಿದು, ಆ ಹೂವಿನ ಗಿಡ ಬೆಳೆಸೋದು ಹೇಗೆ, ಯಾವ ರೀತಿ ಬೆಳೆಸಿದರೆ ಆ ಹೂವು ಬಿಡುತ್ತೆ, ಆ ಹೂವು ಎಷ್ಟು ದಿವಸಕ್ಕೆ ಅಂದರೆ ಎಷ್ಟು ವರ್ಷಕ್ಕೆ ಆ ಹೂವು ಬಿಡುತ್ತೆ ಅನ್ನೋದನ್ನು ಈ ಲಾಗಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಹೂವೆಲ್ಲ ಕಿತ್ಕೊಂಡಾದಮೇಲೆ ಬೆಳಗಿನ ಟಿಫನಿಗೆ ಅಂಥೇಳಿ ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೆ. ಉಪ್ಪಿಟ್ಟು ಮಾಡಿ ಮತ್ತು ಉಪ್ಪಿಟ್ಟೆಲ್ಲ ಟಿಫನ್ ಮಾಡಿಕೊಂಡು, ನಾ ಮೊದಲಿಗೆ ಹೇಳಿದಾಗೆ ನಮ್ಮನೇಲಿ ಅದೃಷ್ಟದ ಹೂವು ಬಿಟ್ಟಿದೆ ಅಂಥೇಳಿ. ಒಂದು ವಿಶೇಷ ಹೂವು ಅದು, ಹಾಗೆ ಆರೋಗ್ಯಕರನೂ. ಆ ಒಂದು ಗಿಡದಿಂದ ತುಂಬಾ ಮನುಷ್ಯನಿಗೆ ಉಪಯೋಗ ಇದೆ. ಹಾಗಾಗಿ ಅದು ಯಾವ ಗಿಡ ಅಂಥೇಳಿ ಈಗ ನೋಡೋಣ ಬನ್ನಿ. ಅದರಲ್ಲಿ ಮುಖ್ಯವಾಗಿ 8 ಇಂಪಾರ್ಟೆಂಟ್ ಯೂಸಸನ್ನು ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸ್ಕ್ರೀನ್ ಮೇಲೆ ಬರ್ತಾ ಹೋಗುತ್ತೆ, ನೋಡ್ತಾ ಹೋಗಿ. ಈ ದಿನದ ವಿಶೇಷ ಏನಂದರೆ, ನಮ್ಮನೇಲಿರುವಂಥ ಅಲೋವೆರಾ ಗಿಡ. ಇದನ್ನು ಅಲೋವೆರಾ ಗಿಡ ಅಂತ ಕರೀತಾರೆ, ಕನ್ನಡದಲ್ಲಿ ಲೋಳೆ ರಸದ ಗಿಡ ಅಂತ ಹೇಳೂ ಕರೀತಾರೆ. ಹಾಗಾಗಿ ಈ ಗಿಡದ ಮಹತ್ವ ಏನು, ಹೇಗೆ ಇದನ್ನು ಯಾವ ರೀತಿ ಬೆಳೆಸ್ಬೋದು, ಇದು ಎಷ್ಟು ದಿನಗಳ ಕಾಲ ಆದಮೇಲೆ ಹೂಗಳನ್ನು ಬಿಡುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಅಲೋವೆರಾ ಅಂದ್ರೇ ಒಂದು ಆರೋಗ್ಯದ ಗಿಡ ಅಂತ ಹೇಳ್ಬೋದು. ಇದನ್ನು ಚರ್ಮದ ರೋಗಕ್ಕೆ ಹಾಗೂ ಕೂದಲಿನ ಸಮಸ್ಯೆಗೆ ಮತ್ತು ಮನುಷ್ಯನಿಗೆ ಹಲವಾರು ರೀತಿಯಾಗಿ ಆರೋಗ್ಯಕರವಾಗಿ ಇರಲು ಇದನ್ನು ಬಳಸ್ತಾರೆ. ಔಷಧೀಯ ಗುಣಗಳನ್ನು ತುಂಬಾ ಹೊಂದಿರುತ್ತೆ. ಇದನ್ನು ನಾವು ಅಲೋವೆರಾ ಹೂವು ಅಂತೂ ನಮಗೆ ತುಂಬ ರೇರು ಬಿಡೋದು, ಯಾಕಂದರೆ 4 ವರ್ಷಕ್ಕೊಮ್ಮೆ ಮಾತ್ರ ಈ ಅಲೋವೆರಾ ಗಿಡ ಹೂ ಬಿಡುತ್ತೆ. ತಾಳ್ಮೆಯಿಂದ ಕಾಯ್ದು ಬೆಳೆಸಿ ಆದಮೇಲೆ 4 ವರ್ಷಕ್ಕೊಮ್ಮೆ ಮಾತ್ರ ಗಿಡ ಹೂ ಬಿಡೋದು. ಈ ಒಣಗಿದ ಹೂಗಳನ್ನು ನಾವು ಟೀ ರೂಪದಲ್ಲಿ, ಅಂದರೆ ಇದನ್ನು ಸ್ವಲ್ಪ ನೀರಲ್ಲಿ ನೆನೆಸಿ ಕುದಿಸಿ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ಕುಡಿಯೋದು ತುಂಬ ಒಳ್ಳೆಯದು. ಕುಡಿಯೋದ್ರಿಂದ ತುಂಬಾ ನಮಗೆ ಬೆನಿಫಿಟ್ ಇದೆ. ಹಾಗಾಗಿ ನಾವು ಒಣಗಿದ ಹೂವನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ಒಂದು ಅಲೋವೆರಾ ಗಿಡನ 2 ರಿಂದ 3 ವರ್ಷಕ್ಕೆ ರೀಪಾಟಿಂಗ್ ಮಾಡಬೇಕಾಗತ್ತೆ. ಅಂದರೆ ಪಾಟಲ್ಲೇ ಇರುವಂಥ ಗಿಡನ ತೆಗೆದು ಮತ್ತೆ ಕ್ಲೀನ್ ಮಾಡಿ ಹಾಕೋದ್ರಿಂದನೂ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ಒಂದು ಗಿಡನ ಬಟ್ಟೆಗಳ ನ್ಯಾಚುರಲ್ ಬಣ್ಣಕ್ಕೆ, ಅಂದರೆ ನ್ಯಾಚುರಲ್ ಆಗಿ ಬಣ್ಣ ತಯಾರಿಕೆಯಲ್ಲಿ ಕೂಡ ಇದನ್ನು ಬಳಸ್ತಾರೆ. ಹಾಗೆ ಇದನ್ನು ಯಾವ ರೀತಿ ನಾವು ಸೇವನೆ ಮಾಡ್ಬೋದು, ಹೇಗೆ ತಿನ್ಬೋದು ಅಂತೇಳಿ ನಾನು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ. ಈಗ ಅಲೋವೆರಾ ಎಲೆನ ಕಟ್ ಮಾಡಿಕೊಂಡು ಅದರಲ್ಲಿರುವಂಥ ಮುಳ್ಳುಗಳನ್ನೆಲ್ಲ ನೀಟಾಗಿ ಅಂದರೆ ಚಾಕುನಿಂದ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಅದನ್ನ ತೆಗೆದು ಅದರಲ್ಲಿರುವಂಥ ಜೆಲ್ಲನ್ನು ನೀರೊಳಗೆ ಹಾಕಿ, ಅಂದರೆ ಚಿಕ್ಕದಾಗಿ ಪೀಸ್ ಮಾಡಿ ನೀರೊಳಗೆ ಹಾಕ್ಕೊಂಡು ಕೂಡ ನಾವು ಕುಡಿಬೋದು. ಖಾಲಿ ಹೊಟ್ಟೆಯಿಂದ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಬೆಳಿಗ್ಗೆ.
ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗತ್ತೆ. ಹಾಗೆ ಇದರಿಂದ ತುಂಬ ಅಂದರೆ ತುಂಬ ಕಣ್ಣುಗಳ ಕೆಳಗಡೆ ಬ್ಲ್ಯಾಕ್ ಹೆಡ್ಸ್ ಆದರೆ ಅಂದರೆ ಕಪ್ಪಾಗಿ ಯಾವ ರೀತಿ ಕಣ್ಣುಗಳೆಲ್ಲ ಕಪ್ಪಾಗಿರುತ್ತೆ ಅದ್ರ ಮೇಲ್ಗಡೆ ಈ ಒಂದು ಅಲೋವೆರಾ ಜೆಲ್ಲನ್ನು ಇಟ್ಟು ಮೃದುವಾಗಿ ಮಸಾಜ್ ಮಾಡೋದ್ರಿಂದ ಕಣ್ಣುಗಳ ಕಪ್ಪು ಕಲೆಯನ್ನು ನಾವು ಕಡಿಮೆ ಮಾಡ್ಬೋದು. ಹಾಗೆ ಮತ್ತು ಮುಖಕ್ಕೂ ಕೂಡ ಈ ಒಂದು ಅಲೋವೆರಾ ಜೆಲ್ ಹಚ್ಚಿ ಒಂದು 10-15 ನಿಮಿಷ ಆದಮೇಲೆ ಮುಖನ ತೊಳೆಯೋದ್ರಿಂದ ಮುಖದ ಮೇಲೆ ಗ್ಲೋ ಆಗುತ್ತೆ. ಅಂದರೆ ಚರ್ಮ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸನ್ ಟ್ಯಾನು ಕೂಡ ಇದು ಆಗೋದಿಲ್ಲ. ಹೊರಗಡೆ ಹೋಗಿ ಬಂದಾಗ ಈ ಒಂದು ಅಲೋವೆರಾ ಜೆಲ್ಲನ್ನು ಮುಖಕ್ಕೆ ಹಚ್ಚಿ ಮುಖನ ತೊಳೆಯೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇಷ್ಟೆಲ್ಲ ಉಪಯೋಗಗಳು ಈ ಒಂದು ಅಲೋವೆರಾ ಗಿಡದಲ್ಲಿದೆ. ಹಾಗೆ ಈ ಅಲೋವೆರಾದಲ್ಲಿ A, B, B1, B6, C ಮತ್ತು E ವಿಟಮಿನ್ ತುಂಬಾ ಇರುತ್ತೆ. ಇದು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಈ ಅಲೋವೆರಾದಿಂದ ಜ್ಯೂಸ್ ಮಾಡಿ ಕೂಡ ಕುಡಿಬೋದು. ಇದರಲ್ಲಿರುವಂಥ ಲೋಳೆ ಅಂಶನ ತೆಗೆದು ಸ್ವಲ್ಪ ಮಿಕ್ಸಿಗೆ ಹಾಕಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಜೇನುತುಪ್ಪ ಸೇರಿಸಿ ನೀರು ಜೊತೆ ಅದನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಅಲೋವೆರಾ ಜ್ಯೂಸ್ ಆಗುತ್ತೆ. ಈಗ ಅಲೋವೆರಾನ ಹಾಗೆ ಸಿಂಪಲ್ಲಾಗಿ ಯಾವ ರೀತಿ ನಾವು ಒಂದು ಎಲೆನ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದು ಅದ್ರ ಸೈಡಿಗಿರೋ ಮುಳ್ಳುಗಳನ್ನೆಲ್ಲ ತೆಗೆದ್ಬಿಟ್ಟು ಅದರಲ್ಲಿರುವಂಥ ನೀರಿನಂಶವನ್ನು ಚಿಕ್ಕದಾಗಿ ಕಟ್ ಮಾಡಿ ನೀರಿನೊಳಗೆ ಹಾಕ್ಕೊಂಡು ಕುಡಿದ್ರೆ ಅಲೋವೆರಾ ಜ್ಯೂಸ್ ಕೂಡ ಇಷ್ಟೇ ಸಿಂಪಲ್ಲಾಗಿ ರೆಡಿ ಆಗುತ್ತೆ. ಇದು ಗ್ಯಾಸ್ಟ್ರಿಕ್ಕು ಮತ್ತು ಮಲಬದ್ಧತೆ ಮತ್ತು PCOD ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡುತ್ತೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಮಾಹಿತಿಗಳನ್ನು ನಾನು ಅಲೋವೆರಾ ಬಗ್ಗೆ ಕೊಟ್ಟಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಿಂದಿನ ದಿನ ಹೊಲಕ್ಕೆ ಹೋದಾಗ ಒಂದು ಕ್ಷಣ ನನ್ನ ಕಣ್ಣೇ ನಂಬೋಕ್ಕಾಗಲಿಲ್ಲ. ನಮ್ಮ ಹೊಲದಲ್ಲೇ 13-14 ಜಿಂಕೆಗಳನ್ನು ನೋಡ್ತಾ ಇರೋ ಖುಷಿನೇ ಬೇರೆ. ಈಗ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನ್ಯಾಚುರಲಾಗಿ ಝೂಯಲ್ಲೆಲ್ಲ ನೋಡಿರ್ತೀವಿ. ನ್ಯಾಚುರಲಾಗಿ ನೋಡೋದು ಖುಷಿನೇ ಬೇರೆ ಅಂತ ಹೇಳೋದಕ್ಕೆ ನೀವು ಕೂಡ ಅಲೋವೆರಾ ಗಿಡನ ಬೆಳೆಸಿ, ಸಾಧ್ಯ ಆದಷ್ಟು ನಿಮ್ಮ ಮನೆಯಲ್ಲೇ ನೀವು ಅಲೋವೆರಾನ ಬೆಳೆಸಿ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿರೋ ಹಾಗೆ ಅಲೋವೆರಾದ ಮಾಹಿತಿಗಳನ್ನೆಲ್ಲ ನನಗೆ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ನನ್ನ ವಿಡಿಯೋನ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ದಿನದ ಮಧ್ಯಾಹ್ನದ ಊಟಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಿ ಕುದಿಸಿದ ಹೆಸರು ಕಾಳನ್ನು ಹಾಕಿ ಪಲ್ಯನ ಮಾಡಿಕೊಂಡು ಅದ್ರ ಜೊತೆಗೆ ಜೋಳದ ರೊಟ್ಟಿನ ಮಾಡಿಕೊಂಡೆ ಮತ್ತು ಪಲಾವ್ನ ಮಾಡಿಕೊಂಡು ಊಟ ಮಾಡಿದ್ವಿ. ಹೇಗನ್ನಿಸ್ತು ಈ ಒಂದು ವ್ಲಾಗ್ ಅಂತ ಹೇಳಿ ಕಮೆಂಟ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡೋದಕ್ಕೆ ತುಂಬ ಧನ್ಯವಾದಗಳು.